ಕರ್ತನ ನಮಗೆ ಮಹಿಮೆ ಉಂಟಾಗಲಿ. ಈ ಒಂದು ದಿವಸ ಹಿಡಕಲ್ ಡ್ಯಾಮ್ದಲ್ಲಿ 2 ದಿನಗಳ ಕಾಲ ಉಪವಾಸ ಪ್ರಾರ್ಥನೆ ಇರುವುದರಿಂದ ಇಲ್ಲಿ ಬರುವುದಕ್ಕೆ ಕರ್ತನು ಒಂದು ಒಳ್ಳೆಯ ಕೃಪೆ ಕೊಟ್ಟನು. ಅದರೊಂದಿಗೆ ನಿಮ್ಮ ಜೊತೆಗೆ ವಾಕ್ಯ ಹಂಚಿಕೊಳ್ಳಬೇಕೆಂಬುದಾಗಿ ಮಾರ್ಕ ಬರೆದ ಶುಭವಾರ್ತೆ ಒಳಗಡೆ 10ನೇ ಅಧ್ಯಾಯದಲ್ಲಿ 51ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು, ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು ಎಂಬುದಾಗಿ ಕರ್ತನ ಮಹಿಮೆ ಉಂಟಾಗಿದೆ. ದೇವರ ಮಗುವೇ, ಯೇಸು ಸ್ವಾಮಿ ಕುರುಡನನ್ನು ನೋಡಿ ಹೇಳ್ತಾ ಇದ್ದಾನೆ, ನಾನು ನಿನಗೆ ಏನು ಮಾಡಬೇಕು ಎಂಬುದಕ್ಕೆ ಹೇಳ್ತಾ ಇದ್ದಾನೆ. ಅದಕ್ಕೆ ಆ ಕುರುಡನ ಹೇಳ್ತಾನೆ, ಸ್ವಾಮಿ ನಾನು ನೋಡುವಂತೆ ಮಾಡಿ ಎಂಬುದ ಹೇಳುವಾಗ ಕರ್ತನು ಒಂದೇ ಮಾತು ಹೇಳ್ತಾ ಇದ್ದಾರೆ, ಹೋಗು, ನಿನ್ನ ನಂಬಿಕೆ ಸ್ವಸ್ಥ ಮಾಡಿದೆ ಎಂಬುದಾಗಿ ಹೇಳಿದ ತಕ್ಷಣವೇ ಅವನಿಗೆ ಕಣ್ಣುಗಳು ಬಂದಿತ್ತು ಎಂಬುದಾಗಿ. ಇಂದು ನನ್ನ ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಜೀವಿತದ ಒಳಗಡೆ ಯಾವೊಂದು ಸಮಸ್ಯೆಯಲ್ಲಿ ನೀವಿದ್ದೀರಿ, ಆ ಕುರುಡನಿಗೆ ಕಣ್ಣು ಕೊಟ್ಟಂತ ದೇವರು ನಿಮ್ಮ ಜೀವನದಲ್ಲಿಯೂ ಕೂಡ ಎಲ್ಲವನ್ನು ಕೊಡಲಿಕ್ಕೆ ನಂಬಿಗಸ್ತನಾಗಿದ್ದಾನೆ. ಆ ಕುರುಡನ ಜೀವನದಲ್ಲಿ ಕತ್ತಲೆ ತುಂಬಿತ್ತು. ಆ ಕತ್ತಲೆ ತುಂಬಿದಂಥ ಅವನ ಜೀವನದಲ್ಲಿ ಯೇಸು ಬೆಳಕಾಗಿ ಬಂದನು. ಇಂದು ನೀನು ಕೂಡ ಯೇಸುವನ್ನು ಕರೆಯುವುದಾದರೆ ಆತನು ಕುರುಡನಿಗೆ ಕಣ್ಣು ಕೊಟ್ಟ ಹಾಗೆ, ಅವನಿಗೆ ಬೆಳಕು ಕೊಟ್ಟ ಹಾಗೆ ನಿನ್ನ ಜೀವನದಲ್ಲಿಯೂ ಕೂಡ ದೇವರು ನಿನ್ನ ಕತ್ತಲೆಯನ್ನು ತೆಗೆದು ಬೆಳಕು ಕೊಡಲಿಕ್ಕೆ ನಂಬಿಗಸ್ತನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಕಷ್ಟ ಇರಬಹುದು, ಸಮಸ್ಯೆ ಇರಬಹುದು, ಚಿಂತೆ ಇರಬಹುದು, ಸಾಲ ಬಾಧೆ ಇರಬಹುದು, ಅವೆಲ್ಲವುಗಳನ್ನು ತೆಗೆದು ಹಾಕಿ ದೇವರು ನಿನ್ನನ್ನು ಆಶೀರ್ವಾದಿಸುತ್ತಾರೆ. ಇವತ್ತು ನಿನ್ನನ್ನು ನಂಬುವುದಾದರೆ ಆತ ನಿನಗೆ ಬಿಡುಗಡೆ ಕೊಡ್ತಾನೆ. ಗಾಡ್ ಬ್ಲೆಸ್ ಯು. ಆಮೇಲೆ